ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ಮೈಸೆಲ್ಫ್ ರಶ್ಮಿ HD. ಸ್ಟೇಟ್ ಕ್ರಾಫ್ಟ್ ಅಕಾಡೆಮಿ ಕಡೆಯಿಂದ ಮುಂಬರುವ ಗ್ರೂಪ್ ಸಿ ಎಕ್ಸಾಮ್ಸ್ಗಳಾದಂತಹ IEO, MVI, ಲ್ಯಾಂಡ್ ಸರ್ವೇಯರ್ ಆ್ಯಂಡ್ WRD JE ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗೋ ಹಾಗೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಮತ್ತು ಬಜೆಟ್ಸ್ನ ನೋಟ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಆ ನೋಟ್ಸಲ್ಲಿ ಏನೇನು ಕವರ್ ಆಗುತ್ತೆ ಅಂದರೆ ಬಜೆಟ್ ಹೈಲೈಟ್ಸು ಮತ್ತು 6 months ಕರೆಂಟ್ ಅಫೇರ್ 2025, ಆಮೇಲೆ ಇಂಪಾರ್ಟೆಂಟ್ ಗೌರ್ಮೆಂಟ್ ಸ್ಕೀಮು ಮತ್ತು ಅಪ್ಡೇಟೆಡ್ ಎಕನಾಮಿಕ್ ಇಂಡಿಕೇಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮದು ಫೈಲ್ಸ್ ಹೇಗಿರುತ್ತೆ ಹೀಗೆ ಕಂಪ್ಲೀಟಾಗಿ ನಾವು ಏನೇನು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಜೆಟಲ್ಲಿ ಅದನ್ನು ಹೈಲೈಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ವಿಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಈ ಸಲದ ಏನಿದೆ 7 crore ಪೀಪಲ್ಗೆ ಏನೇನು ಪ್ರೊವೈಡ್ ಮಾಡಿದ್ದಾರೆ ಗವರ್ಮೆಂಟು, ಅದ್ರ ಜೊತೆಗೆ ಫಿಸ್ಕಲ್ ಡೆಫಿಸಿಟ್, ಕರ್ನಾಟಕದ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ, ಮತ್ತು ಕರ್ನಾಟಕದ್ದು ಗ್ರಾಸ್ GDP, ಕರ್ನಾಟಕದ್ದು ಗ್ರಾಸ್ ಸ್ಟೇಟ್ GDP ಎಷ್ಟಿದೆ ಗ್ರೋತ್, ಅದ್ರ ಜೊತೆಗೆ ನ್ಯಾಷನಲ್ ಕಾಂಟ್ರಿಬ್ಯೂಷನ್ ಏನು ಕರ್ನಾಟಕದ್ದು, ಮತ್ತು ಅಗ್ರಿಕಲ್ಚರಲ್ ಸೆಕ್ಟರ್ದು ಗ್ರೋತ್ ಎಷ್ಟಿದೆ, ಇಂಡಸ್ಟ್ರಿಯಲ್ ಸೆಕ್ಟರ್ದು ಗ್ರೋತ್ ಎಷ್ಟಿದೆ, ಸರ್ವಿಸ್ ಸೆಕ್ಟರ್ದು ಗ್ರೋತ್ ಎಷ್ಟಿದೆ, ಹೀಗೆ ನಿಮಗೆ ಎಲ್ಲ ಕೂಡ ಒಂದೇ ಒಂದು ಮೈನ್ಯೂಟ್ PDF ಅಲ್ಲಿ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಮಲ್ಟಿಪಲ್ ರಿವಿಷನ್ ಮಾಡ್ಬೋದು. ಇದು ಕನ್ನಡ ಮತ್ತು ಇಂಗ್ಲೀಷು 2 ಲ್ಯಾಂಗ್ವೇಜಲ್ಲೂ ಕೂಡ ಕವರ್ ಮಾಡಿದ್ದೀವಿ. ಈಗ ನಾನು ಡೆಮೋ ತೋರಿಸ್ತಾ ಇರೋದು ಕೇವಲ ಇಂಗ್ಲಿಷ್ ಮೀಡಿಯಂ ಮಾತ್ರ. ಫಾರ್ ಎಕ್ಸಾಂಪಲ್ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಕರ್ನಾಟಕ ಗವರ್ಮೆಂಟ್ ಈಗ ಬಜೆಟಲ್ಲಿ ಏನೇನು ಮಾಡಿದೆ ಅಂತ ನಮಗೆ ಗೊತ್ತಿರ್ಬೋದು. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ, ಆಮೇಲೆ ಈಗ ನಮ್ಮದು ಫಾರ್ ಎಕ್ಸಾಂಪಲ್ ರಿವೈಸ್ಡ್ ಎಸ್ಟಿಮೇಟ್ ಎಷ್ಟಿದೆ. ಇನ್ನೊಂದು ನೋಡಿ, ಇತ್ತೀಚೆಗೆ ಎಲ್ಲವೂ ಗ್ರಾಫ್ ಮತ್ತು ಪೈ ಚಾರ್ಟಲ್ಲಿ ಇರೋದ್ರಿಂದ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಯು ಕ್ಯಾನ್ ರಿಕಾಲ್ ಈಸಿಲಿ ಒಂದು ನೋಡಿದ ತಕ್ಷಣ. ಫಾರ್ ಎಕ್ಸಾಂಪಲ್ ಇವಾಗ ಡೆಪ್ತ್ ಸರ್ವಿಸಿಂಗಿಗೆ ಎಷ್ಟು ಹೋಗಿದೆ, ಸೋಷಿಯಲ್ ವೆಲ್ಫೇರ್ಗೆ ಎಷ್ಟು ಹೋಗಿದೆ, ಎಜುಕೇಷನಿಗೆ ಎಷ್ಟು % ಹೋಗಿದೆ, ಹೆಲ್ತ್ಗೆ ಎಷ್ಟು % ಹೋಗಿದೆ, ಹೀಗೆಲ್ಲ ನಮಗೆ ಒಂದು ಇನ್ ಡೀಟೇಲಿಂಗ್ ಆಗಿ ನಮಗೆ ಗೊತ್ತಾಗುತ್ತೆ ಎಷ್ಟು. ಇನ್ನೊಂದು ನೋಡಿ, ಇಲ್ಲಿ ಗ್ರಾಫ್ ವೈಸ್ ಇದೆ. ಫಿಸ್ಕಲ್ ಡೆಫಿಸಿಟ್ ಇನ್ಕ್ರೀಸ್ ಆಯ್ತಾ. ಈಗ ಫಾರ್ ಎಕ್ಸಾಂಪಲ್ ನಮಗೆ UPSC ಬೇಸಸಲ್ಲೇ ಈಗ ಗ್ರೂಪ್ ಸಿ ಕ್ವಶನ್ಸ್ದು ಕೂಡ ಕೇಳ್ತಿರೋದ್ರಿಂದ 5 years ಇಂದ ಈಚೆಗೆ ಏನಾದರೂ ಡಿಕ್ರೀಸ್ ಆಗಿದೆಯಾ, ಕಂಟಿನ್ಯೂಸ್ ಇನ್ಕ್ರೀಸ್ ಆಗಿದೆಯಾ ಅಂದಾಗ ಈ ಥರ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸ್ಟ್ರೈಟ್ ಇಲ್ಲ, ಇನ್ಕ್ರೀಸ್ ಆಗ್ತಾ ಇಲ್ಲ, ಫ್ಲಕ್ಚುವೇಟ್ ಆಗ್ತಾ ಇದೆ ಡೇಟಾ. ಸೊ ನಮ್ಮ PDF-ನ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡ್ವಾಂಟೇಜ್ ಇದೆ. ನೋಡಿದ ತಕ್ಷಣನೇ ಓಕೆ ಇದು ಫ್ಲಕ್ಚುವೇಟ್ ಆಗಿದೆ ಡೇಟಾ, ಇದು ಸೈಮಲ್ಟೇನಿಯಸ್ ಆಗಿ ಇನ್ಕ್ರೀಸು ಆಗಿಲ್ಲ ಮತ್ತು ಡಿಕ್ರೀಸು ಆಗಿಲ್ಲ ಅನ್ನೋದು ಒಂದು ನಾಲೆಡ್ಜ್ ನಮಗೆ ಬರುತ್ತೆ. ಮತ್ತೆ ಇನ್ನೇನು ಇದರಲ್ಲಿ ಕವರ್ ಮಾಡಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಎನಿಮಲ್ ಹಸ್ಬೆಂಡ್ರಿ, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಯಾವ್ಯಾವುದು ಹೊಸ, ಫಾರ್ ಎಕ್ಸಾಂಪಲ್ ನೋಡಿ, ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಇತ್ತೀಚೆಗೆ ಯಾವುದು, ಓಕೆ ನೋಡಿ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಯಾವ್ಯಾವುದಕ್ಕೆ ಎಷ್ಟು ಕ್ರೋರು ಅಸಿಸ್ಟೆಂಟ್ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ 428 crores 5,000 ಫಾರ್ಮರ್ಸ್ಗೆ ಕೊಟ್ಟಿರೋದು, ಇದು ಮೆಕ್ಯಾನಿಸಮ್, ಇದು ಫಾರ್ಮ್ ಮೆಕನೈಸೇಷನ್ ಸ್ಕೀಮ್ಗೆ. ದೆನ್ ಕಮ್ಸ್ ಕೃಷಿ ಭಾಗ್ಯ ಸ್ಕೀಮು, ಈ ಥರನೇ. ಅದಾದಮೇಲೆ ಹಾರ್ಟಿಕಲ್ಚರು, ಎನಿಮಲ್ ಹಸ್ಬೆಂಡ್ರಿ, ವಿ ಕವರ್ಡ್ ಆಲ್ಮೋಸ್ಟ್ ಎವ್ರಿಥಿಂಗ್. ಇದು ನಮಗೆ ಟೋಟಲ್ಲು 30 pages ಅಲ್ಲಿ ಇದೆ. ನಿಮಗೆ ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಕೊಡ್ತಾ ಇಲ್ಲ ನೋಡಿ. ಎಜುಕೇಷನ್ ಸ್ಕೀಮ್ ಅಂತಂದರೆ ಕಲಿಕಾ ಚಿಲುಮೆ, ನಿರಂತರ, ಆಮೇಲೆ ಮರುಸಿಂಚನ, ಕಲಿಕಾ ದೀಪ, ಇವುಗಳ ಬಗ್ಗೆ ಎಲ್ಲ. ಆ್ಯಂಡ್ ಮೋರ್ ಓವರು ಮಲ್ಟಿಪಲ್ ರಿವಿಷನ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಇದು. ಫಾರ್ ಎಕ್ಸಾಂಪಲ್ ಈಗ 30 pages ಅಷ್ಟೇ ಇರೋದ್ರಿಂದ ಎಷ್ಟು ಸಲ ರಿವಿಷನ್ ಮಾಡ್ಬೋದು. ಫಸ್ಟ್ ರೀಡಿಂಗಿಗೆ ನಿಮಗೆ 2 hours ತೊಗೊಬೋದು, ಬಟ್ ಸೆಕೆಂಡ್ ರೀಡಿಂಗ್ 30 to 40 minutes, ಥರ್ಡ್ ರೀಡಿಂಗ್ 10 minutes. ಸೊ ಎಕ್ಸಾಮ್ಗಿಂತ ಮುಂಚೆ ಒಂದು 3-4 ಸಲ ರಿವೈಸ್ ಮಾಡಿದರೆ ಹಾರ್ಡ್ಲಿ ನಿಮಗೆ 2 to 3 ಮಿನಿಮಮ್ 2 to 3 ಕ್ವಶನ್ ಬಜೆಟ್ ಇದ್ದ ಬರುತ್ತೆ. ಮತ್ತೆ ನೋಡಿ, ಇದು ನಮ್ಮದು ಕರೆಂಟ್ ಅಫೇರ್ PDF. ಕರೆಂಟ್ ಅಫೇರ್ PDF ಅಲ್ಲಿ ಏನೇನಿದೆ ಅಂದರೆ ಇಂಡೆಕ್ಸ್ ಕೊಟ್ಟಿರ್ತೀವಿ. ಇದರಲ್ಲಿ ಮಿಸಲಿನಿಯಸ್ ಕರೆಂಟ್ ಅಫೇರ್, ಪಾಲಿಟಿಯಲ್ಲಿ ಏನಿದೆ, ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಏನಿದೆ, ಆಮೇಲೆ ಎನ್ವೈರ್ನಮೆಂಟು, ಎಕಾನಮಿ, ಕರ್ನಾಟಕ ಸ್ಕೀಮ್ಸ್, ಎಸ್ಪೆಷಲಿ ಫಾರ್ ಕರ್ನಾಟಕದಲ್ಲಿ ಏನೇನು ಸ್ಕೀಮ್ಸ್ ಇದೆ ಇದ್ರ ಬಗ್ಗೆ ಎಲ್ಲ. ಆಮೇಲೆ ಆರ್ಟ್ ಆ್ಯಂಡ್ ಕಲ್ಚರ್ ಅಂದರೆ ಏನು ಬರುತ್ತೆ ಅಂದರೆ ಅವಾರ್ಡ್ಸು ಅಥವಾ ಯಾವ್ಯಾವ ಪರ್ಸನ್ ಇನ್ ನ್ಯೂಸು ಇದೆಲ್ಲ ಬರುತ್ತೆ ನಮಗೆ.
ಸೊ ನೋಡಿ, ಇದು ತುಂಬಾ ಕ್ರಿಸ್ಪ್ ಆಗಿದೆ. ನಮ್ದು ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಈಚ್ ಅಂಡ್ ಡೇ ಇದು ಒಂದಿನದ ವರ್ಕ್ ಅಲ್ಲ, ಇಟ್ಸ್ 30 days ಆಫ್ ವರ್ಕ್. ಅವರು ಎವ್ರಿ ಡೇ ನ್ಯೂಸ್ ಪೇಪರ್ ನ ನೋಡಿ ಅದ್ರಲ್ಲಿ ಬರೋದನ್ನ ನಾವು ಅವರು ಕಂಟೆಂಟ್ ನ ಒಂದ್ ಕಡೆ ಇಟ್ಕೊಂಡು ಮತ್ತೆ ಅದರಲ್ಲಿ ಸೆಗ್ರಿಗೇಟ್ ಮಾಡಿದ್ದಾರೆ. ನೋಡಿ 30 pages ಇದೆ. ಸೊ ಕಂಟೆಂಟ್ ಟೀಮ್ ಅವ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಂಡ್ ನೋಡಿ, ನಿಮ್ಗೆ ಹಾರ್ಡ್ಲಿ ನೀವು ಓದ್ಬೇಕಾಗಿರೋದು 180 to 200 pages. ಐ ಕ್ಯಾನ್ ಅಶ್ಯೂರ್ ಯು ದಟ್ ಮಿನಿಮಮ್ 10 questions ಇದರಿಂದ ಬರುತ್ತೆ ಅಂತ. ಸೊ ಲೆಸ್ ಹಾರ್ಡ್ ವರ್ಕ್, ಮೋರ್ ಗೇನ್. ಅಂಡ್ ಪ್ರೈಸ್ ಈಸ್ ಆಲ್ಸೋ ಆಫರ್ಡೇಬಲ್ ಇದೆ. ಸೊ ಯು ಕ್ಯಾನ್ ಬೈ ದಿಸ್. ಅಂಡ್ 6 months ಹಾರ್ಡ್ಲಿ ನಿಮ್ಗೆ 150 pages ಅಲ್ಲಿ ಆಗುತ್ತೆ. ಅಂಡ್ ಬಜೆಟ್ 30 pages. ಅಂಡ್ ನಿಮ್ಗೆ ಇವಾಗಲೇ ಅರ್ಲಿ ಬರ್ಡ್ ಆಫರ್ ಅಂತ ಇವಾಗ ನಾವು ಅರ್ಲಿ ಬರ್ಡ್ ಆಫರ್ ಅಂತ ಕೊಡ್ತಾ ಇದೀವಿ. ನಿಮ್ಗೆ 20% ಆಫ್ ಕೂಡ ಸಿಗುತ್ತೆ. ಸೊ ಆದಷ್ಟು ಬೇಗ ಇದನ್ನ ಬೈ ಮಾಡಿ. 6 months ಕಂಪ್ಲೀಟ್ ಕರೆಂಟ್ ಅಫೇರ್. ಅಂಡ್ ಮೆನಿ ಪೀಪಲ್ ಆಲ್ರೆಡಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಇದನ್ನ. ತುಂಬಾ ಜನ ನೋಡಿ, ಇದು ಕಂಪ್ಲೀಟ್ ಹೀಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್.